ನಮಸ್ಕಾರ ವೀಕ್ಷಕರೇ. ತುಂಬ ಜನರಲ್ಲಿ ಒಂದು ಗೊಂದಲ ಇದೆ. ಅದೇನು ಅಂತ ಹೇಳಿದ್ರೆ, ಮನೆ ಆಸ್ತಿನಲ್ಲಿ ಪಿತ್ರಾರ್ಜಿತ ಆಗಿರ್ಬೋದು ಅಥವಾ ಸ್ವಯಾರ್ಜಿತ ಆಗಿರ್ಬೋದು. ಸೊಸೆಗೆ ಅಥವಾ ಅಳಿಯನಿಗೆ ಪಾಲಿದೆಯಾ? ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ನನ್ನ ಮಾವನ ಆಸ್ತಿನಲ್ಲಿ ಅಳಿಯನಾದ ನನಗೆ ಹಕ್ಕಿಲ್ವಾ ಸಾರ್ ಅಂತೇಳಿ. ಇನ್ನು ಕೆಲವರು ಬಂದ್ಬಿಟ್ಟು ನನಗೆ ಪ್ರಶ್ನೆ ಮಾಡ್ತಾ ಇರ್ತಾರೆ. ಸರ್, ನಮ್ಮ ಸೊಸೆ ಆಸ್ತಿ ಕೇಳ್ತಾ ಇದ್ದಾಳೆ. ಇದು ಕಾನೂನು ಪ್ರಕಾರ ಸರಿ ಇದೆಯಾ ಅಂತೇಳಿ. ಹೌದು. ಇವತ್ತಿನ ವಿಡಿಯೋದಲ್ಲಿ ಸೊಸೆ ಮತ್ತೆ ಅಳಿಯನ ಆಸ್ತಿ ಹಕ್ಕಿನ ಬಗ್ಗೆ ನಾನು ಎಕ್ಸ್‌ಪ್ಲೇನ್ ಮಾಡ್ತೀನಿ. ಸ್ಕಿಪ್ ಮಾಡ್ದಲೇ ವಿಡಿಯೋ ನೋಡಿ, ನಿಮ್ಗೊಂದು ಸಾಲಿಡ್ ಲೀಗಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಮೊದಲನೇದಾಗಿ ಸೊಸೆ ಬಗ್ಗೆ ಮಾತಾಡೋಣ. ನಮ್ಮ ಕಾನೂನು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸೊಸೆಗೆ ತನ್ನ ಅತ್ತೆ ಅಥವಾ ಮಾವನ ಆಸ್ತಿನಲ್ಲಿ ನೇರವಾಗಿರುವಂಥ ಹಕ್ಕಿರೋದಿಲ್ಲ. ಅಂದ್ರೆ ಅತ್ತೆ ಮಾವ ಬದುಕಿರುವಾಗ ಅಥವಾ ಅವರು ಮರಣ ಹೊಂದಿದ ಮೇಲೂ ಸಹ ಅವ್ರ ಆಸ್ತಿನಲ್ಲಿ ಸೊಸೆಗೆ ನೇರವಾಗಿರುವಂಥ ಹಕ್ಕಿರೋದಿಲ್ಲ. ಸೊಸೆ ಯಾವಾಗ್ಲೂ ಬಂದ್ಬಿಟ್ಟು ನನ್ನ ಭಾಗ ಕೊಡಿ ಅಂತ ಹೇಳಿ ಕೇಳಕ್ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಆ ಆಸ್ತಿ ಮೇಲೆ ಹಕ್ಕಿರೋದು ಕೇವಲ ಅವರ ಕೇವಲ ಆಕೆಯ ಗಂಡನಿಗೆ. ಅಂದ್ರೆ ಗಂಡ ಜೀವಂತವಾಗಿದ್ದಾಗ ಆ ಆಸ್ತಿಯ ಸಂಪೂರ್ಣ ಹಕ್ಕು ಕೇವಲ ಅವಂದ್ ಮಾತ್ರ ಆಗಿರುತ್ತೆ ಅಥವಾ ಅವನ ಮಕ್ಳದಾಗಿರುತ್ತೆ. ಹೆಂಡತಿಗೆ ಅಂದ್ರೆ ಸೊಸೆಗೆ ಯಾವುದೇ ರೀತಿಯಾಗಿರುವಂಥ ಹಕ್ಕು ಆಕೆಯ ಗಂಡ ಜೀವಂತ ಇದ್ದಾಗ ಇರೋದಿಲ್ಲ. ಒಂದು ವೇಳೆ ಪತಿ ಸತ್ತೋದ್ರೆ ಅಂದ್ರೆ ಗಂಡ ಸತ್ತೋದ್ರೆ ಆಗ ಮಾತ್ರ ಆ ಗಂಡನಿಗೆ ಬರ್ಬೇಕಾಗಿರುವಂತ ತಂದೆ ತಾಯಿ ಆಸ್ತಿನಲ್ಲಿ ಅಂದ್ರೆ ಆ ಗಂಡನ ತಂದೆ ತಾಯಿ ಆಸ್ತಿನಲ್ಲಿ ಸೊಸೆಗೂ ಹಕ್ಕಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಗಂಡ ಸತ್ತ ಮೇಲೆ ಆಕೆ ಕ್ಲಾಸ್ 1 ಲೀಗಲ್ ಹೇರ್ ಆಗ್ತಾಳೆ. ಅಂದ್ರೆ ಮೊದಲ ದರ್ಜೆಯ ವಾರಸುದಾರ ಅಂತ ಕರೀತಾರೆ ಅದನ್ನ. ಅದು ಕೇವಲ ಗಂಡ ಸತ್ತೋದ್ರೆ ಮಾತ್ರ ಆಗುವಂಥದ್ದು. ಆಗ ಮಾತ್ರ ಆಕೆಗೆ ಹಕ್ಕು ಸಿಕ್ಕತ್ತೆ. ಆಗ ಆಕೆ ಪಾಲ್ ಕೇಳ್ಕೊಂಡು ತಗೋಬಹುದು. ಇನ್ನೊಂದು ಮುಖ್ಯವಾಗಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಆಕೆಗೆ ಡೈರೆಕ್ಟ್ ಆಗಿ ಹಕ್ಕಿಲ್ದೇ ಇರ್ಬೋದು ಆಸ್ತಿ ಮೇಲೆ. ಆದ್ರೆ ವಾಸದ ಹಕ್ಕು ಅಂತ ಹೇಳಿ ಒಂದಿದೆ. ರೈಟ್ ಟು ರೆಸಿಡೆನ್ಸ್ ಅಂತ ಹೇಳಿ ಕರಿತೀವಿ. ವಾಸ ಮಾಡ್ತಕ್ಕಂಥ ಹಕ್ಕು ಆಕೆಗೆ ಡೆಫಿನೆಟ್ ಆಗಿರುತ್ತೆ. ಆಕೆ ಮದುವೆ ಆಗಿ ಗಂಡನ ಜೊತೆ ಇದ್ದಾಳೆ ಅಂತ ಹೇಳಿದ್ರೆ, ಡೈವರ್ಸ್ ಆಗಿದ್ರೆ ಬರೋದಿಲ್ಲ. ಆದ್ರೆ ಮದುವೆ ಆಗಿ ಗಂಡನ ಜೊತೆ ಸಂಸಾರ ಮಾಡ್ತಾ ಇದ್ದಾಳೆ ಅಂತ ಹೇಳಿದಾಗ ಆಕೆಗೆ ಸಂಪೂರ್ಣವಾಗಿರುವಂಥ ವಾಸದ ಹಕ್ಕಿರುತ್ತೆ. ಆಕೆಗೆ ಆಸ್ತಿನಲ್ಲಿ ಮಾಲೀಕತ್ವ ಸಿಗದೇ ಇದ್ರು ಗಂಡನ ಮನೆಯಲ್ಲಿ ಗೌರವಾನ್ವಿತವಾಗಿ ವಾಸಿಸ್ತಕ್ಕಂಥ ಹಕ್ಕಿರುತ್ತೆ. ಅತ್ತೆ ಮಾವ ಆಕೆನ ಮನೆಯಿಂದ ಹೊರಗಾಕಕ್ಕಾಗಲ್ಲ. ಆದ್ರೆ ಆಸ್ತಿನಲ್ಲಿ ಪಾಲಿರೋದಿಲ್ಲ ಅಷ್ಟೆ. ಇದು ಸೊಸೆಗೆ ಇರುವಂಥ ಕಂಡೀಷನ್ಗಳು. ಆದ್ರೆ ಅಳಿಯನ ವಿಚಾರಕ್ಕೆ ಬರೋದಾದ್ರೆ, ಇಲ್ಲಿ ಕಾನೂನು ತುಂಬಾ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೆ. ಅಳಿಯನಿಗೆ ತನ್ನ ಮಾವನ ಆಸ್ತಿನಲ್ಲಿ ಯಾವುದೇ ರೀತಿಯಾಗಿರೋಂಥ ಹಕ್ಕಿರೋದಿಲ್ಲ. ಅತ್ತೆ ಮಾವನ ಆಸ್ತಿ ಅವ್ರ ಮಕ್ಕಳಿಗೆ ಅಂದ್ರೆ ಅಳಿಯನ ಹೆಂಡತಿಗೆ ಹೋಗುತ್ತೆ ಹೊರತಾಗಿ ಅಳಿಯನಿಗೆ ಹೋಗೋದೇ ಇಲ್ಲ. ಹಾಗಾಗಿ ಅಳಿಯ ಆ ಆಸ್ತಿನಲ್ಲಿ ಪಾಲ್ ಕೇಳಲಿಕ್ಕೂ ಆಗಲ್ಲ ಅಥವಾ ಅದನ್ನ ಮಾರಾಟ ಮಾಡಲಿಕ್ಕೂ ಆಗೋದಿಲ್ಲ. ಇದು ಕಾನೂನಿಗೆ ವಿರುದ್ಧವಾಗಿರುವಂಥ ಕಾನೂನು ಇದಕ್ಕೆ ಅವಕಾಶ ಕೊಡೋದಿಲ್ಲ. ಒಂದು ವೇಳೆ ಹೆಂಡತಿ ತೀರ್ಕೊಂಡ್ರೆ ಹಿಂದೂ ಸಕ್ಸೆಷನ್ ಆಕ್ಟ್ ಪ್ರಕಾರ ಮೊದಲು ಅವಳ ಮಕ್ಕಳಿಗೆ ರೈಟ್ಸ್ ಹೋಗುತ್ತೆ ಹೊರತು, ಹಕ್ಕು ಬರುತ್ತೆ ಹೊರತು ಪ್ರಾಪರ್ಟಿ ಮೇಲೆ. ನೇರವಾಗಿ ಅಳಿಯಂಗೆ ಬರೋದೇ ಇಲ್ಲ. ಅಂದ್ರೆ ತನ್ನ ಗಂಡನಿಗೆ ಬರೋದೇ ಇಲ್ಲ. ಕೆಲವೊಂದು ಎಕ್ಸೆಪ್ಷನಲ್ ಕಂಡೀಷನ್ಗಳಿದಾವೆ. ಇನ್ ಕೇಸ್ ಆ ಒಂದು ಹೆಣ್ಮಗಳೇನಾದ್ರೂ ವಿಲ್ ಬರೆದಿಟ್ಟಿದ್ರೆ ಮಾತ್ರ ಅದು ತನ್ನ ಗಂಡಂಗೆ ಹೋಗುತ್ತೆ ಹೊರತಾಗಿ ಡೈರೆಕ್ಟ್ ಆಗಿ ಅಳಿಯನಿಗೆ ಹಕ್ಕು ಸಿಗೋದೇ ಇಲ್ಲ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಸೊಸೆ ಮತ್ತೆ ಅಳಿಯ ಇಬ್ರಿಗೂ ಸಹ ಅತ್ತೆ ಮಾವನ ಆಸ್ತಿನಲ್ಲಿ ನೇರವಾಗಿರುವಂತ ಹಕ್ಕಿರಲ್ಲ. ಆಸ್ತಿ ಹಂಚಿಕೆ ಆಗೋದು ರಕ್ತ ಸಂಬಂಧ ಅಂದ್ರೆ ಬ್ಲಡ್ ಲೀನಿಯೇಜ್ ಅಂತ ಹೇಳಿ ಕರಿತೀವಿ. ಆ ಆಧಾರದ ಮೇಲೆ ಮಾತ್ರ ಆಸ್ತಿ ಭಾಗ ಆಗುತ್ತೆ ಹೊರತಾಗಿ ಈ ಸೊಸೆ ಮತ್ತೆ ಅಳಿಯನ್ಗೆ ಆಸ್ತಿ ಬರೋದಿಲ್ಲ. ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.